ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನಾಳೆ 10:30ಗೆ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಧರಣಿಯನ್ನು ಎಲ್ಲ ನಮ್ಮ MLAಗಳು MLCಗಳು ಧರಣಿ ಮಾಡ್ತಾ ಇದ್ರು, JDS ಮತ್ತು BJP. ಕಾರಣ ಇದೇ ವಿಧಾನಸೌಧದ ಮುಂದೆ ನಾವು ಈಗ ವಿಧಾನಸೌಧದ ಅಧಿವೇಶನಕ್ಕೆ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಸಭೆ ಮಾಡಕ್ಕೆ ಹೋಗ್ತಾ ಇದ್ದೀವಿ, ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಕ್ಕೆ ಹೋಗ್ತೀರಾ. ಆದರೆ ಇದೇ ವಿಧಾನಸೌಧ ಮುಂಭಾಗದಲ್ಲೇ 11 ಜನ ಅಮಾಯಕ ವಿದ್ಯಾರ್ಥಿಗಳು, ಬಾಲಕರು ಈ RCB ಅವಾಂತರದಲ್ಲಿ ಸರ್ಕಾರದ ತಪ್ಪಿಂದ ತೀರೋದ್ರು. ಸರ್ಕಾರನೇ ಒಂದು ರೀತಿ ಕೊಲೆಗಡುಕರು. ಅದರ ವಿರುದ್ಧವಾದಂಥ ಪ್ರತಿಭಟನೆಯನ್ನು ನಾಳೆ 10:30ಗೆ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಮಾಡ್ತೀನಿ. ಸರ್, ಈಗಾಗಲೇ ಆ ವಿಚಾರಕ್ಕೆ ಪ್ರತಿಭಟನೆ ಮಾಡಿದ್ದೀರಾ. ಈ ಬಾರಿ ಏನಾದರೂ ಬೇರೆ ರೀತಿಯಾಗಿರುತ್ತಾ ಪ್ರತಿಭಟನೆ? ಹೆಂಗೆ ಸರ್? ಹಿಂದೆ 9 ದಿನ ಇರುತ್ತೆ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಇನ್ನು 9 ದಿನ ಮಾಡ್ತಿರಲ್ಲ, ಏನು ಹೋದ ಸರಿ 18 ಜನ ಸಸ್ಪೆಂಡ್ ಮಾಡಿದಾರಲ್ಲ. ಈಗ ಇನ್ನೊಂದು ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ಒಂದು ನೋಟಿಸ್ ಕೊಟ್ಟಿದೆ. ರಾಹುಲ್ ಗಾಂಧಿ ಅವರಿಗೆ ಚುನಾವಣಾ ಆಯೋಗ ಒಂದು ನೋಟಿಸ್ ಕೊಟ್ಟಿದೆ. ಅಲ್ಲ, ಈಗ ರಾಹುಲ್ ಗಾಂಧಿ ಅವರಿಗೆ DK ಶಿವಕುಮಾರ್ಗೂ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಅವ್ರೇನು ಬರಲ್ಲ, ಅಫಿಡವಿಟ್ ಅಂದ ತಕ್ಷಣ ಓಡೋಗ್ಬಿಟ್ರು ಇಲ್ಲಿಂದ. ಪ್ರಮಾಣ ವಚನ ಸ್ವೀಕಾರ ಮಾಡು ಅಂದ್ರೆ ನನ್ನ ಮಾತೇ ಪ್ರಮಾಣ ಅಂತೆ. ಏನು ಈ ದೇವಲೋಕದಿಂದ ಹೇಳಿದ್ ಬಂದವರ ಏನು ಸತ್ಯ ಹರಿಶ್ಚಂದ್ರನ್ ಮೊಮ್ಮಕ್ಕಳ ಇವರಲ್ಲ, ಅವ್ರ ಮಾತೇ ಪ್ರಮಾಣ ಅಂತೆ. ಎಂತೆಂತ ಮಾತಾಡಿ ಮಾಧ್ಯಮದ ಮುಂದೆ ಏನೇನೋ ಮಾತಾಡಿದ್ದಾರೆ. ಮಾಧ್ಯಮ ತಿರುಚಿದೆ, ಮಾಧ್ಯಮದವರು ಸುಳ್ಳು ಹೇಳ್ತಾ ಇದ್ದಾರೆ, ನಾನು ಹಂಗೆ ಮಾತಾಡಿಲ್ಲ ಅಂತ ಹೇಳಿರೋದು ನೂರಾರು ಇದಿದೆ. ಅಂಥದ್ರಲ್ಲಿ ಅವ್ರ ಮಾತೇ ವೇದವಾಕ್ಯ ಅಂತೆ. ಈಗ ಚುನಾವಣಾ ಆಯೋಗ ಅದೊಂದು ಸ್ವತಂತ್ರ ಸಂಸ್ಥೆ. ಅದರ ಮೇಲೆ ಆಪಾದನೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಬೇಕು. ದೇಶದ ಒಂದು ಸಾಂವಿಧಾನಿಕ ಸಂಸ್ಥೆಯನ್ನು ನೀವು ಈ ಥರ ಹಾಳು ಮಾಡ್ತಾ ಹೋಗ್ತಾ ಇದ್ರೆ ಜನ ಏನು ನಂಬ್ತಾರೆ? ಕೊನೆಗೆ ನ್ಯಾಯಾಲಯನೂ ನಂಬಲ್ಲ, ಯಾರೂ ವಿಶ್ವಾಸ ಕಳ್ಕೊತಾರೆ. ವಿಧಾನಸಭೆ ಇರ್ಬೋದು, ಪಾರ್ಲಿಮೆಂಟ್ ಇರ್ಬೋದು, ಎಲ್ಲದರ ಬಗ್ಗೆ ಅವಿಶ್ವಾಸ, ಎಲ್ಲ ಚುನಾವಣಾ ಆಯೋಗದ ಬಗ್ಗೆ ಅವಿಶ್ವಾಸ ಅಂತ ಹೇಳಿದ್ರೆ ನಿಮ್ಮ ಯಾರು? ಪಾಕಿಸ್ತಾನನ ವಿಶ್ವಾಸ? ಯಾರು ವಿಶ್ವಾಸ ನಿಮಗೆ? ಅದಕ್ಕೆ ಚುನಾವಣಾ ಆಯೋಗ ಏನು ನೋಟಿಸ್ ಕೊಟ್ಟಿದೆ ಅವ್ರಿಗೆ ಉತ್ತರ ಕೊಡಲಿ, ಧೈರ್ಯ ಇದ್ದರೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.